ದಿನಗಳಿಂದ ಈ ಜನಿವಾರದ ಬಗ್ಗೆ ನ್ಯೂಸ್ ಚಾನೆಲ್ನಲ್ಲಿ ಪೇಪರ್ನಲ್ಲಿ ತುಂಬಾನೇ ಕೇಳ್ತಾ ಇದ್ದೀವಿ ಅಲ್ವಾ. ಈ ಜನಿವಾರ ಅಂದರೆ ಏನು, ಜನಿವಾರವನ್ನು ಯಾಕೆ ಮತ್ತು ಹೇಗೆ ಧರಿಸಬೇಕು, ಇದರ ಪ್ರಯೋಜನವಾದರೂ ಏನು ನಿಮಗೆ ಗೊತ್ತಾ? ಹಿಂದೂ ಧರ್ಮದಲ್ಲಿ ಪವಿತ್ರ ಆಚರಣೆಗಳಲ್ಲಿ ಜನಿವಾರ ಧಾರಣೆ ಕೂಡ ಒಂದು. ಜನಿವಾರದಲ್ಲಿ ಕೇವಲ ಧಾರ್ಮಿಕ ಮಹತ್ವ ಮಾತ್ರವಲ್ಲ, ವೈಜ್ಞಾನಿಕ ಮಹತ್ವ ಕೂಡ ಇದೆ. ಜನಿವಾರವನ್ನು ಧರಿಸಲಿಕ್ಕೆ ಅದರದ್ದೇ ಆದ ವಿಧಿವಿಧಾನಗಳು ಇವೆ. ಹಾಗಾದರೆ ಜನಿವಾರವನ್ನು ಹೇಗೆ ಧರಿಸಬೇಕು, ಇದರ ಮಹತ್ವ, ಇತಿಹಾಸ, ಧಾರ್ಮಿಕ ಅಂಶ, ವೈಜ್ಞಾನಿಕ ಅರ್ಥ ಮತ್ತು ಇಂದಿನ ಕಾಲದಲ್ಲಿ ಇದರ ಸಂಬಂಧಗಳನ್ನು ಮತ್ತು ಧರಿಸುವುದರಿಂದಾಗುವ ಪ್ರಯೋಜನವೇನು, ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ನಾನು ಹಿಂದೂ, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಸ್ನೇಹಿತರೆ, ನಾನು ನಿಮ್ಮ ಮನೋಜ್ ಶಾಸ್ತ್ರಿ. ಜನಿವಾರ ಅಥವಾ ಯಜ್ಞೋಪವೀತ ಎನ್ನುವುದು ಹಿಂದೂ ಧರ್ಮದಲ್ಲಿ ಒಂದು ಪವಿತ್ರ ನೂಲಿನ ಎಳೆಯಾಗಿದೆ. ಈ ದಾರವನ್ನು ಸುಖಾಸುಮ್ಮನೆ ಮನ ಬಂದಂತೆ ಧರಿಸುವುದಲ್ಲ, ಉಪನಯನ ಎಂಬ ವಿಧಿಗೆ ಒಳಗಾಗಿ ಶಾಸ್ತ್ರೋಕ್ತವಾಗಿ ಅದನ್ನು ಧರಿಸಬೇಕು. ಇದನ್ನು ಸಾಮಾನ್ಯವಾಗಿ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಪುರುಷರು ಧರಿಸ್ತಾರೆ. ಇದನ್ನು ಧರಿಸುವುದರಿಂದ ಪುರುಷನು ದ್ವಿಜ ಎಂದರೆ ಎರಡನೆಯ ಬಾರಿಗೆ ಜನಿಸಿದವನು ಅಂತ ಪರಿಗಣಿಸಲಾಗುತ್ತೆ. ಹಿಂದೂ ಧರ್ಮದಲ್ಲಿ ಒಬ್ಬ ವ್ಯಕ್ತಿಯ ಜನನದಿಂದ ಹಿಡಿದು ಮರಣದವರೆಗೆ 16 ವಿಧಿಗಳನ್ನು ಪಾಲಿಸಲಾಗುತ್ತೆ. ಈ ವಿಧಿಗಳು ನಮ್ಮ ಜೀವನದಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತೆ. ಈ 16 ಪಾತ್ರಗಳಲ್ಲಿ ಅಥವಾ ಈ 16 ವಿಧಿಗಳಲ್ಲಿ ಒಂದು ಜನಿವಾರ ಧಾರಣ ಸಂಸ್ಕಾರ ಕೂಡ ಒಂದು. ಇದನ್ನು ಉಪನಯನ ಸಂಸ್ಕಾರ, ಯಜ್ಞೋಪವೀತ ಅಂತ ಕೂಡ ಕರೆಯಲಾಗುತ್ತೆ. ಅಂದರೆ ಯಜ್ಞವನ್ನು ನಡೆಸಬಲ್ಲ ಸಂಪೂರ್ಣ ಹಕ್ಕನ್ನು ಹೊಂದಿದವನು ಅಂತ ಅರ್ಥ. ಜನಿವಾರ ಧಾರಣೆಯನ್ನು ಸಂಸ್ಕೃತದಲ್ಲಿ ಯಜ್ಞೋಪವೀತ ಅಂತ ಹೇಳಲಾಗುತ್ತೆ. ಸಾಮಾನ್ಯವಾಗಿ ಯಜ್ಞೋಪವೀತ ಧರಿಸದೆ ಯಾರಿಗೂ ಕೂಡ ವೇದಗಳನ್ನು ಪಠಿಸುವ ಅಥವಾ ಗಾಯತ್ರಿ ಮಂತ್ರವನ್ನು ಜಪಿಸುವ ಹಕ್ಕಿರುವುದಿಲ್ಲ. ಜನಿವಾರದ ಇತಿಹಾಸ. ಈ ಸಂಪ್ರದಾಯವು ವೇದಕಾಲದಿಂದಲೂ ಪ್ರಾರಂಭವಾಗಿದೆ. ವೇದಗಳಲ್ಲಿ ಯಜ್ಞೋಪವೀತಂ ಪರಮಂ ಪವಿತ್ರಂ ಅಂತ ಒಂದು ವಾಕ್ಯವಿದೆ. ಅಂದರೆ ಯಜ್ಞೋಪವೀತವು ಅತ್ಯಂತ ಪವಿತ್ರವಾದದ್ದು ಅಂತ ಹೇಳಲಾಗುತ್ತೆ. ವೇದ ಪಾಠ ಅಥವಾ ಧಾರ್ಮಿಕ ವಿಧಿಗಳನ್ನು ಆಚರಿಸುವಾಗ ಈ ದಾರದ ಎಳೆಗಳನ್ನು ಶರೀರದ ಮೇಲೆ ಧರಿಸಬೇಕು ಎನ್ನುವ ನಿಯಮವಿದೆ. ಯಜ್ಞೋಪವೀತ ಧರಿಸುವ ಕಾರಣ: ಧರ್ಮ ಮಾರ್ಗದಲ್ಲಿ ಪ್ರವೇಶ, ವಿದ್ಯಾಭ್ಯಾಸವನ್ನು ಪ್ರಾರಂಭಿಸುವುದಕ್ಕಾಗಿ ಅನುಮತಿ, ವೈದಿಕ ಕರ್ತವ್ಯಗಳನ್ನು ನಿರ್ವಹಿಸುವ ಅರ್ಹತೆ ಮತ್ತು ಜೀವನದಲ್ಲಿ ನೈತಿಕ ಶುದ್ಧತೆ ಮತ್ತು ಕರ್ಮಪಥದ ಪ್ರಾರಂಭ. ಉಪನಯನ ಸಂಸ್ಕಾರ, ಜನಿವಾರದ ಸಂಸ್ಕಾರ ಅಥವಾ ಬ್ರಹ್ಮಸೂತ್ರ. ಜನಿವಾರವನ್ನು ಮೊದಲ ಬಾರಿಗೆ ಧರಿಸಲು ಹಮ್ಮಿಕೊಳ್ಳುವ ಆಚರಣೆಯನ್ನೇ ಯಜ್ಞೋಪವೀತ, ಬ್ರಹ್ಮಸೂತ್ರ, ವೃತಬಂಧ, ಬಲಬಂಧ ಅಥವಾ ಉಪನಯನ ಸಂಸ್ಕಾರ ಅಂತ ಹೇಳಲಾಗುತ್ತೆ. ಇದು ಸಾಮಾನ್ಯವಾಗಿ 7 ರಿಂದ 16 ವರ್ಷದ ಒಳಗಿನ ಬಾಲಕರಿಗೆ ಮಾಡಲಾಗುತ್ತೆ. ಕೇಶಮುಂಡನೆ ಮತ್ತು ಅಭ್ಯಂಜನ ಸ್ನಾನ ಈ 2 ಉಪನಯನದ ಸಂಸ್ಕಾರದ ಅಂಗ ಭಾಗಗಳಾಗಿವೆ. ಒಂದು ಸಾರಿ ಈ ಜನಿವಾರವನ್ನು ಧರಿಸಿದ ಮೇಲೆ ಆತ ಜೀವಂತವಾಗಿರುವವರೆಗೂ ಯಾವುದೇ ಕಾರಣಕ್ಕೂ ಆ ಜನಿವಾರವನ್ನು ತೆಗೆಯುವ ಹಾಗಿಲ್ಲ. ಪ್ರಾಚೀನ ಕಾಲದಲ್ಲಿ ಮಗುವಿಗೆ ಶಿಕ್ಷಣವನ್ನು ಆರಂಭಿಸಬೇಕು ಅಂತಂದರೆ ಮೊದಲು ಆ ಮಗುವಿಗೆ ಯಜ್ಞೋಪವೀತ ಸಂಸ್ಕಾರ ಮಾಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ಬಾಲಕನಿಗೆ ತಂದೆಯಿಂದ ಗಾಯತ್ರಿ ಮಂತ್ರದ ಉಪದೇಶವನ್ನು ನೀಡಲಾಗ್ತಾ ಇತ್ತು. ಈ ಸಂಸ್ಕಾರವು 3 ಪ್ರಮುಖ ಅಂಶಗಳನ್ನು ಹೊಂದಿರುತ್ತೆ. ಮೊದಲನೇದಾಗಿ ಗುರುವಿನ ಶರಣಾಗತಿ, ಎರಡನೆಯದಾಗಿ ಗಾಯತ್ರಿ ಮಂತ್ರದ ಉಪದೇಶ ಮತ್ತು ಕೊನೆಯದಾಗಿ ತಪಸ್ಸು ಮತ್ತು ಅಧ್ಯಯನದ ಪ್ರಾರಂಭ. ಕನ್ನಡದಲ್ಲಿ ಯಜ್ಞೋಪವೀತವನ್ನು ಜನಿವಾರ ಅಂತ ಕರೀತಾರೆ. ಉಪನಯನದ ನಂತರ ಜನಿವಾರವನ್ನು ಧರಿಸಲಾಗುತ್ತೆ. ಜನಿವಾರವನ್ನು ಧರಿಸಿದ ವ್ಯಕ್ತಿಯು ಬ್ರಹ್ಮಜ್ಞಾನವನ್ನು ಪಡಿತಾನೆ ಅಂತ ಅರ್ಥವನ್ನು ಸೂಚಿಸುತ್ತೆ. ಜನಿವಾರದ ರಚನೆ ಮತ್ತು ಗಾತ್ರ. ಜನಿವಾರವು ಹತ್ತಿಯಿಂದ ತಯಾರಾದ ಪವಿತ್ರ ದಾರವಾಗಿದ್ದು, ಜನಿವಾರವು 3 ಎಳೆಗಳಿಂದ ಕೂಡಿರುತ್ತೆ. ಪ್ರತಿಯೊಂದು ಎಳೆಯು ಬೃಹತ್ ತತ್ವವನ್ನು ಸೂಚಿಸುತ್ತೆ. ಮೊದಲನೇ ಎಳೆ ಬ್ರಹ್ಮ ಅಂದರೆ ಸೃಷ್ಟಿಕರ್ತ, ಎರಡನೇ ಎಳೆ ಬಂದ್ಬಿಟ್ಟು ವಿಷ್ಣು ಅಂದರೆ ಪಾಲಕ, ತೃತೀಯ ಅಥವಾ 3ನೇ ಎಳೆ ಬಂದ್ಬಿಟ್ಟು ಶಿವ ಅಥವಾ ಸಂಹಾರಕ ಅಂತ ಸೂಚನೆ ಕೊಡುತ್ತೆ. ಈ 3 ಎಳೆಗಳು ತ್ರಿಗುಣಗಳು ಅಂದರೆ ಸತ್ವ, ರಜಸ್ಸು ಮತ್ತು ತಮಸ್ಸುಗಳನ್ನು ಸೂಚಿಸುತ್ತೆ. ಆದರೆ ಮದುವೆ ಆದಮೇಲೆ ಪುರುಷರು ತಮ್ಮ ಜನಿವಾರದಲ್ಲಿ ಇನ್ನೂ 3 ಎಳೆಗಳನ್ನು ಸೇರಿಸಿಕೊಂಡು ಧರಿಸ್ತಾರೆ. ಅಂದರೆ ತ್ರಿಧಾಶಕ್ತಿ ಆ ಜನಿವಾರದ ಜೊತೆಗೆ ಸೇರಿದ ಹಾಗೆ ಆಗುತ್ತೆ. ಜನಿವಾರದಲ್ಲಿ ಒಂದು ಗಂಟು ಕೂಡ ಇರುತ್ತೆ. ಅದನ್ನು ಬ್ರಹ್ಮಗಂಟು ಅಂತ ಕರೀತಾರೆ. ಈ ಬ್ರಹ್ಮಗಂಟು 5 ಗಂಟುಗಳನ್ನು ಕೂಡಿರುತ್ತೆ. ಈ 5 ಗಂಟುಗಳೆಂದರೆ ಬ್ರಹ್ಮಜ್ಞಾನ, ಧರ್ಮ, ಕಾಮ, ಮೋಕ್ಷ ಮತ್ತು ಅರ್ಥಗಳ ಪ್ರತೀಕವಾಗಿದೆ. ಈ ಬ್ರಹ್ಮಗಂಟನ್ನು ಹಿಡಿದುಕೊಂಡೇ ಗಾಯತ್ರಿ ಜಪವನ್ನು ಮಾಡೋದು. ಜನಿವಾರವನ್ನು ಹೇಗೆ ಮತ್ತು ಯಾವಾಗ ಧರಿಸ್ತಾರೆ ಬನ್ನಿ ನೋಡೋಣ.
ಧಾರಣೆಯ ಸಂದರ್ಭ: ಜನಿವಾರವನ್ನು ಪೂಜಾ ಕಾರ್ಯಕ್ರಮ, ಜಪ, ತಪಸ್ಸು, ಹೋಮ, ಯಜ್ಞ ಅಥವಾ ಶ್ರಾದ್ದ ವಿಧಾನ ಕಾರ್ಯದಲ್ಲಿ ಅದನ್ನು ಧರಿಸ್ತಾರೆ. ಧರಿಸುವ ಪದ್ಧತಿ ಹೇಗೆ ಅಂದರೆ, ಜನಿವಾರವನ್ನು ವ್ಯಕ್ತಿಯ ಎಡಭುಜದಿಂದ ತೆಗೆದುಕೊಂಡು ಬಲಗೈ ಕೆಳಗೆ ಧರಿಸಲಾಗುತ್ತೆ ಮತ್ತು ಧರಿಸಿದ ಮೇಲೆ ಶುದ್ಧ ಮನಸ್ಸಿನಿಂದ ಗಾಯತ್ರಿ ಜಪವನ್ನು ಮಾಡಬೇಕು. ಯಜ್ಞೋಪವೀತ ಧಾರಣೆಯ ಮಂತ್ರ: ಯಜ್ಞೋಪವೀತ ಧಾರಣೆ ಮಾಡಬೇಕಾದ್ರೆ ನಾವು ಈ ಮಂತ್ರವನ್ನು ಜಪಿಸಬೇಕು. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತರ್ಯೇ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಯಜ್ಞೋಪವೀತ ಧಾರಣೆ ಆದಮೇಲೆ ಪಠಿಸುವ ಪ್ರಮುಖ ಮಂತ್ರ ಅಂದರೆ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರವೇ ಜನಿವಾರದ ಹೃದಯ. ಇದನ್ನು ಪ್ರತಿದಿನ 3 ಬಾರಿ ಮಾಡ್ತಾರೆ. ಅಂದರೆ ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ ಮತ್ತು ಸಂಜೆ ಕಾಲ. ಇದನ್ನು ಸಂಧ್ಯಾ ವಂದನೆ ಅಂತ ಕೂಡ ಹೇಳ್ತಾರೆ. ನಿಮಗೆ ಗಾಯತ್ರಿ ಮಂತ್ರ ಗೊತ್ತಿರಬಹುದು ಅಲ್ವಾ? ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಗಾಯತ್ರಿ ಮಂತ್ರವನ್ನು ಸಂಧ್ಯಾ ವಂದನೆ ಸಮಯದಲ್ಲಿ 108 ಬಾರಿ ಜಪಿಸ್ತಾರೆ. ಯಾರು ಈ ಜನಿವಾರವನ್ನು ಧರಿಸಬೇಕು? ಹಿಂದೂ ಧರ್ಮದ ಪ್ರಕಾರ ಪ್ರತಿಯೊಬ್ಬ ಹಿಂದೂಗಳು ಕೂಡ ಜನಿವಾರವನ್ನು ಧರಿಸಬಹುದು. ಆದರೆ ಜನಿವಾರವನ್ನು ಧರಿಸಿದ ನಂತರ ಆ ವ್ಯಕ್ತಿಯು ಕಡ್ಡಾಯವಾಗಿ ಅದರ ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು. ಒಂದು ಸಲ ಜನಿವಾರವನ್ನು ಧರಿಸಿದ ನಂತರ ಅದು ಹಳೆಯದಾದ ಮೇಲೆ ಜನಿವಾರವನ್ನು ವಿಸರ್ಜಿಸಿ ಕೂಡಲೇ ಹೊಸ ಜನಿವಾರವನ್ನು ಧರಿಸಬೇಕು. ಸ್ತ್ರೀಯರು ಮತ್ತು ಜನಿವಾರ: ಪುರಾತನ ಶಾಸ್ತ್ರಗಳಲ್ಲಿ ಸ್ತ್ರೀಯರಿಗೆ ಉಪನಯನ ಅಥವಾ ಜನಿವಾರ ಧರಿಸುವ ಸಂಪ್ರದಾಯ ಇರಲಿಲ್ಲ. ಆದರೆ ಕೆಲವು ಶಾಸ್ತ್ರಗಳ ಪ್ರಕಾರ ಸ್ತ್ರೀಯರು ಗಾಯತ್ರಿ ಮಂತ್ರವನ್ನು ಓದಬಹುದು ಅಂತ ಒಂದು ಅಭಿಪ್ರಾಯ ಕೂಡ ಇದೆ. ಆದರೆ ಇಂದಿನ ಕಾಲದಲ್ಲಿ ಲಿಂಗ ಸಮಾನತೆಯ ಕುರಿತು ಭಿನ್ನ ಭಿನ್ನ ಅಭಿಪ್ರಾಯಗಳಿರೋದರಿಂದ ಕೆಲವೊಮ್ಮೆ ಮಹಿಳೆಯರು ಈ ಧಾರ್ಮಿಕ ಆಚರಣೆಗಳನ್ನು ಅನುಸರಿಸ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಎಷ್ಟು ಎಳೆಗಳುಳ್ಳ ಜನಿವಾರವನ್ನು ಧರಿಸಬೇಕು? ಬ್ರಹ್ಮಚಾರಿಗಳು 3 ಎಳೆಗಳುಳ್ಳ ದಾರವನ್ನು ಮತ್ತು ವಿವಾಹಿತ ಪುರುಷರು 6 ಎಳೆಗಳುಳ್ಳ ದಾರವನ್ನು ಧರಿಸಬೇಕು. ಜನಿವಾರದಲ್ಲಿ 6 ಎಳೆಗಳಲ್ಲಿ 3 ಎಳೆಗಳು ವಿವಾಹಿತ ವ್ಯಕ್ತಿಗೆ ಸಂಬಂಧಿಸಿದರೆ ಇನ್ನುಳಿದ 3 ಎಳೆಗಳನ್ನು ಆತನ ಪತ್ನಿಗೆ ಸಂಬಂಧಿಸಿದೆ ಅಂತ ಹೇಳ್ತಾರೆ. ಬ್ರಹ್ಮಚರ್ಯವನ್ನು ಸ್ವೀಕರಿಸಿದ ಕನ್ಯೆ ಕೂಡ ಜನಿವಾರವನ್ನು ಧರಿಸಬಹುದು. ಆದರೆ ವಿವಾಹಿತ ಮಹಿಳೆ ಧರಿಸುವಂತಿಲ್ಲ ಅಂತ ಒಂದು ಪ್ರತೀತಿ. ಜನಿವಾರದ ನಿಯಮಗಳು: ಜನಿವಾರದಲ್ಲಿ 1 ಎಳೆ ತುಂಡಾದರೂ ಕೂಡ ಅದನ್ನು ಕೂಡಲೇ ಬದಲಾಯಿಸಬೇಕು. ಮಲ ಮೂತ್ರ ವಿಸರ್ಜಿಸುವಾಗ ಜನಿವಾರವನ್ನು ಎತ್ತಿ ಬಲ ಕಿವಿಯ ಮೇಲಿಟ್ಟುಕೊಳ್ಳಬೇಕು. ಕೈಕಾಲುಗಳನ್ನು ತೊಳೆದು ಶುಚಿಯಾದ ನಂತರ ಪುನಃ ಜನಿವಾರವನ್ನು ಸರಿ ಮಾಡಿಕೊಳ್ಬೇಕು. ಯಾಕೆಂದರೆ ಜನಿವಾರವು ಸೊಂಟದ ಭಾಗಕ್ಕಿಂತ ಮೇಲಿದ್ದರೆ ಅದು ಅಶುಚಿಯಾಗುವುದಿಲ್ಲ. ಜನಿವಾರ ಹಳೆಯದಾದರೆ ಅಥವಾ ಕೊಳೆಯಾದರೆ ಜನಿವಾರವನ್ನು ತೆಗೆದು ಹೊಸ ಜನಿವಾರವನ್ನು ಧರಿಸಬೇಕು. ಜನನ ಮತ್ತು ಮರಣದ ಸೂತಕದ ನಂತರ ಜನಿವಾರವನ್ನು ಬದಲಿಸಬೇಕು. ಜನಿವಾರವನ್ನು ಒಮ್ಮೆ ಧರಿಸಿದ ನಂತರ ಮನ ಬಂದಂತೆ ತೆಗೆದು ಹಾಕುತ್ತಿರಬಾರ್ದು. ಅಂದರೆ ಅದನ್ನು ಸ್ವಚ್ಛಗೊಳಿಸಬೇಕಾದ್ರೆ ಕುತ್ತಿಗೆಯಲ್ಲೇ ಇಟ್ಟು ಅದನ್ನು ಶುಚಿಗೊಳಿಸಬೇಕು. ಯಜ್ಞೋಪವೀತದ ವೈಜ್ಞಾನಿಕ ಮಹತ್ವ: ಬಲಗವಿಯ ಭಾಗದಲ್ಲಿ ಒಂದು ವಿಶೇಷ ನರ ಹೊಟ್ಟೆಯಿಂದ ಅಂದರೆ ಉದರದಿಂದ ಸಂಪರ್ಕವನ್ನು ಹೊಂದಿರುತ್ತೆ. ಮಲಮೂತ್ರ ವಿಸರ್ಜನೆ ಸಂದರ್ಭದಲ್ಲಿ ಜನಿವಾರವನ್ನು ಕಿವಿಯ ಮೇಲೆ ಇಟ್ಟುಕೊಳ್ಳುವುದರಿಂದ ಉದರ ಸಂಬಂಧಿ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಜನಿವಾರವನ್ನು ಧರಿಸುವುದರಿಂದ ದೇಹದಲ್ಲಿನ ಸೂರ್ಯನಾಡಿ ಜಾಗೃತವಾಗುತ್ತೆ. ಜನಿವಾರವನ್ನು ಧರಿಸಿದ ಎಲ್ಲ ವ್ಯಕ್ತಿ ನಿಯಮಗಳಿಂದ ಬಂಧಿತನಾಗಿರ್ತಾನೆ. ಜನಿವಾರವು ವ್ಯಕ್ತಿಯನ್ನು ಸಾತ್ವಿಕ ಜೀವನದತ್ತ ಕೊಂಡೊಯ್ಯುತ್ತದೆ. ಇದರಿಂದ ಆತನ ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ. ಜನಿವಾರ ಧರಿಸಿದ ವ್ಯಕ್ತಿಗೆ ಭಯ ಇರುವುದಿಲ್ಲ ಮತ್ತು ಕೆಟ್ಟ ಕನಸು ಬೀಳೋದಿಲ್ಲ. ಜನಿವಾರವು ವ್ಯಕ್ತಿಯ ಕಾಮ, ಕ್ರೋಧ, ಮದ, ಲೋಭ, ಮಾತ್ಸರ್ಯ ಸೇರಿದಂತೆ ಅರಿಷಡ್ವರ್ಗಗಳನ್ನು ನಿಯಂತ್ರಣದಲ್ಲಿ ಇಡುತ್ತೆ. ಇಂದಿನ ಕಾಲದಲ್ಲಿ ಜನಿವಾರದ ಮಹತ್ವ: ಸ್ನೇಹಿತರೆ, ಇಂದಿನ ಯುಗದಲ್ಲಿ ಜನವಾಹಿನಿ ವೈಜ್ಞಾನಿಕ ಯುಗದಿಂದಾಗಿ ಜನಿವಾರದ ಆಚರಣೆ ಕಡಿಮೆ ಆಗ್ತಾ ಇದೆ. ಆದರೆ ಸಂಸ್ಕೃತಿಯನ್ನು ಕಾಪಾಡೋ ದೃಷ್ಟಿಯಿಂದ ಮತ್ತು ನೈತಿಕ ಶಿಸ್ತಿನ ಬೆಳವಣಿಗೆಯ ದೃಷ್ಟಿಯಿಂದ ಈ ಸಂಸ್ಕಾರಗಳು ಇನ್ನೂ ಹೆಚ್ಚು ಪ್ರಾಸಂಗಿಕವಾಗಿವೆ. ನಮ್ಮ ಮಕ್ಕಳು ಈ ಸಂಪ್ರದಾಯಗಳ ಮೂಲ ಅರ್ಥ ತಿಳಿದು ಅಧ್ಯಾತ್ಮದಲ್ಲಿ ಬೆಳೆದರೆ ಇವು ಶ್ರದ್ಧೆಯ ಜೊತೆಗೆ ಜ್ಞಾನವನ್ನು ಕೂಡ ನೀಡುತ್ತವೆ. ಸ್ನೇಹಿತರೆ, ಜನಿವಾರ ಅಥವಾ ಯಜ್ಞೋಪವೀತವು ಕೇವಲ ನೂಲಿನ ಎಳೆಯಲ್ಲ, ಅದು ಒಂದು ಜವಾಬ್ದಾರಿಯ ಸಂಕೇತ ಕೂಡ. ಜೀವನದಲ್ಲಿ ಶಿಷ್ಟಾಚಾರ, ಶುದ್ಧತೆ, ಶ್ರದ್ಧೆ, ಸಂಸ್ಕೃತಿ ಮತ್ತು ಅಧ್ಯಾತ್ಮವನ್ನು ಒಗ್ಗೂಡಿಸುವ ಒಂದು ಮಾರ್ಗ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈ ಚಾನಲ್ನಲ್ಲಿ ಹೆಚ್ಚಿನವರು ಅಂದರೆ 85% ಜನರು ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ. ಕೇವಲ 15% ಮಾತ್ರ ಸಬ್ಸ್ಕ್ರೈಬ್ ಮಾಡಿರೋರು. ಸೊ ನೀವು ನೋಡ್ತಾ ಇರೋ ಎಲ್ಲ ವೀಕ್ಷಕ ಬಾಂಧವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಒಳ್ಳೆಯ ಕಂಟೆಂಟ್ ಕೂಡ ನಿಮಗೆ ನೀಡಲಿಕ್ಕೆ ನನಗೆ ಸಹಾಯ ಆಗುತ್ತೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ
ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನದೊಂದು ವಿನಂತಿ. ಸ್ನೇಹಿತರೆ, ನಾನು ಹಿಂದೂ ಚಾನಲ್ನಲ್ಲಿ ಚಿಕ್ಕ ಮಕ್ಕಳಿಗೆ ಅರ್ಥವಾಗುವ ಶ್ಲೋಕಗಳು ಮತ್ತು ಅದರ ಅರ್ಥ, ಹಬ್ಬ ಮತ್ತು ಹರಿದಿನಗಳು, ಅದರ ಮಹತ್ವಗಳು, ಹಿಂದೂ ಸಂಸ್ಕೃತಿಯಲ್ಲಿ ಆದುಹೋದ ಸಂತರು ಮತ್ತು ಮಹಾತ್ಮರ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮುಂದಿನ ಸಂಸ್ಕೃತಿ ಯಾತ್ರೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಿಮ್ಮ ಮನೋಜ್ ಶಾಸ್ತ್ರಿ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ, ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಜೈ ಶ್ರೀರಾಮ್.